ತಮ್ಮೆಲ್ಲರಿಗೂ ಕ್ರಿಸ್ಮಸ್ ಹಬ್ಬದ ಶುಭಾಶಯಗಳು. ಕ್ರಿಸ್ಮಸ್ ಹಬ್ಬ ಪ್ರತಿ ವರ್ಷ ಪ್ರಪಂಚದಾದ್ಯಂತ ಯೇಸು ಕ್ರಿಸ್ತನ ಜನನವನ್ನು ಡಿಸೆಂಬರ್ 25ರಂದು ಆಚರಿಸುತ್ತಿದ್ದೇವೆ. ಕ್ರಿಸ್ಮಸ್ ಕ್ಯಾರಲ್ಸ್, ಡೆಕೋರೇಷನ್ಸ್, ಲೈಟಿಂಗ್, ಸ್ಟಾರ್, ಕ್ರಿಬ್, ಡ್ರಾಮಾ, ಸ್ಕಿಟ್, ಹೊಸ ಹೊಸ ಬಟ್ಟೆಗಳು, ಗಿಫ್ಟ್ ಅಥವಾ ಉಡುಗೊರೆಗಳು, ಹೀಗೆ ಈ ಹಬ್ಬ ಯಾವಾಗಲೂ ಕೂಡ ಒಂದು ರೀತಿಯಲ್ಲಿ ಸಂಭ್ರಮದಿಂದ, ಬಹಳ ಸಡಗರದಿಂದ, ಸಂತೋಷ ಮತ್ತು ಆನಂದದಿಂದ ತುಂಬಿದಂಥ ಋತು ಎಂಬುದಾಗಿ ನಾವು ಕರೆಯಬಹುದು. ಕ್ರಿಸ್ಮಸ್ ನಿಜವಾಗಿಯೂ ಯೇಸು ಸ್ವಾಮಿಯೊಂದಿಗೆ ಒಂದು ಒಳ್ಳೆಯ ಸಂಬಂಧವನ್ನ ಹೊಂದುವಂಥ ಹಬ್ಬವಾಗಿದೆ. ಅಲ್ಲಿಂದು ಜಗತ್ತು ಬೇರೆ ಬೇರೆ ವಿಷಮ ಪರಿಸ್ಥಿತಿಗಳನ್ನು, ಬದಲಾವಣೆಗಳನ್ನು ಹೊಂದಿದೆ. ಕ್ರಿಸ್ಮಸ್ ಹಬ್ಬದ ಸಂತೋಷ, ಆನಂದ, ಸಂಭ್ರಮ ಜೊತೆಗೆ ಕ್ರಿಸ್ಮಸ್ನ ಸಂದೇಶಗಳು ಯಾವತ್ತೂ ಕೂಡ ಬದಲಾಗದಂಥದ್ದು, ಕಾಲಾತೀತವಾದಂಥದ್ದು. ಕ್ರಿಸ್ಮಸ್ ಹಬ್ಬ ಮಾನವ ಕುಲಕ್ಕೆ ಹಾಗೂ ಇಡೀ ಸೃಷ್ಟಿಗೆ ರಕ್ಷಣೆಯನ್ನ ತಂದಂತ ಹಬ್ಬ. ಯೇಸು ಸ್ವಾಮಿಯ ಪ್ರೀತಿ, ಭರವಸೆ, ಸಂತೋಷ ವರ್ಷದಿಂದ ವರ್ಷಕ್ಕೆ ಯಾವತ್ತೂ ಕೂಡ ಬದಲಾಗಲಿಲ್ಲ. ಈ ಕ್ರಿಸ್ಮಸ್ ಹಬ್ಬದ ಹಿನ್ನೆಲೆಯಲ್ಲಿ ಅನೇಕ ಪಾತ್ರಗಳನ್ನ ನಾವು ಬೈಬಲ್ನಲ್ಲಿ ಕಾಣ್ತೇವೆ. ಬೇರೆ ಬೇರೆ ಹಿನ್ನೆಲೆಯ ಜನರನ್ನ ಕ್ರಿಸ್ಮಸ್ ಹಬ್ಬದ ಜನನದ ಸುತ್ತಲೂ ಕೂಡ ಕಥನಗಳನ್ನ, ಒಂದು ಸ್ಥಾನಮಾನಗಳನ್ನ ಹೊಂದಿದೆ. ಇವತ್ತಿನ ಧ್ಯಾನದಲ್ಲಿ ಕ್ರಿಸ್ಮಸ್ ಹಬ್ಬದ ಜನನದ ಕಥನದೊಂದಿಗೆ ಒಂದು ಸಮುದಾಯದ ಕುರಿತು ನಾವು ಒಂದಿಷ್ಟು ಧ್ಯಾನ ಮಾಡೋಣ. ಆ ಸಮುದಾಯ ಯಾರೆಂದರೆ ಕುರುಬರು. ಯೇಸುವಿನ ಕಾಲದಲ್ಲಿ ಆ ಕುರುಬರ ಸ್ಟೇಟಸ್ ಅಥವಾ ಸ್ಥಾನಮಾನಗಳು ಅಥವಾ ಅವರ ಆರ್ಥಿಕತೆಯ ಹಿನ್ನೆಲೆಯಲ್ಲಿ ಇಂದಿನ ಧ್ಯಾನವನ್ನು ನಾವು ಮುಂದುವರಿಸೋಣ. ಲೂಕನ ಬರೆಸುವಾರ್ತ 2ನೇ ಅಧ್ಯಾಯ 8ರಿಂದ 21ನೇ ವಚನದಲ್ಲಿ ಹೀಗೆ ಉಲ್ಲೇಖಿಸಲ್ಪಟ್ಟಿದೆ. ರಾತ್ರಿಯಲ್ಲಿ ಕುರುಬರು ಹೊಲದಲ್ಲಿದ್ದುಕೊಂಡು ರಾತ್ರಿಯಲ್ಲಿ ತಮ್ಮ ಕುರಿಗಳನ್ನು ಕಾಯುತ್ತಿರಲು ಕರ್ತನ ದೂತನೊಬ್ಬನು ಬಂದು ಅವರ ಎದುರಲ್ಲಿ ನಿಂತನು. ಕರ್ತನ ಪ್ರಭೆಯು ಅವರ ಸುತ್ತಲೂ ಪ್ರಕಾಶಿಸಿತು. ಅವರು ಬಹಳವಾಗಿ ಹೆದರಿದರು. ಆ ದೂತನವರಿಗೆ, ಹೆದರಬೇಡ್ರಿ, ಕೇಳಿರಿ, ಜನರಿಗೆಲ್ಲ ಮಹಾ ಸಂತೋಷವನ್ನುಂಟು ಮಾಡುವ ಶುಭ ಸಮಾಚಾರವನ್ನ ನಿಮಗೆ ತಿಳಿಸ್ತೇನೆ. ಅದೇನೆಂದರೆ, ದಾವೀದನಲ್ಲಿ ಒಬ್ಬ ರಕ್ಷಕನು ಹುಟ್ಟಿದ್ದಾನೆ. ಆತನು ಕರ್ತನಾಗಿರುವಂತಹ ಕ್ರಿಸ್ತನೇ. ಆತ ನಿಮಗೆ ಗೊತ್ತಾಗುವುದಕ್ಕೆ ಗುರುತೇನೆಂದರೆ, ಬಟ್ಟೆಯಿಂದ ಸುತ್ತಿರುವಂತ ಒಂದು ಸುಂದರ ಮಗು ಗೋದಲಿಯಲ್ಲಿ ಮಲಗಿರುವುದನ್ನು ಕಾಣುವಿರಿ. ಕುರುಬರು ಯೇಸುವಿನ ಜನನದ ಸಂದರ್ಭದಲ್ಲಿ ಅವರು ಸಾಮಾಜಿಕವಾಗಿ ಮತ್ತು ಆರ್ಥಿಕವಾಗಿ ಹಿಂದುಳಿದಂಥ ಸಮುದಾಯದವರು, ಸಾಮಾಜಿಕ ಏಣಿಯಿಂದ ಕೆಳಗಿದ್ದವರು. ಅಂದಿನ ಸಮಾಜ ಆ ಕುರುಬರನ್ನ ಕಳ್ಳರು, ಸುಳ್ಳುಗಾರರು ಎಂಬ ಭಾವನೆಯಿಂದ ನೋಡುತ್ತಿದ್ದರು. ನ್ಯಾಯಾಲಯದ ವ್ಯವಸ್ಥೆಯಲ್ಲಿ ಈ ಕುರುಬರ ಸಾಕ್ಷಿಯನ್ನ ಒಪ್ಪುತ್ತಿರಲಿಲ್ಲ. ಧಾರ್ಮಿಕ ಹಾಗೂ ರಾಜಕೀಯ ಗಣ್ಯರಿಂದ ಕಡೆಗಣಿಸಲ್ಪಟ್ಟವರು, ಸಮಾಜದ ಹೊರಗಿಡಲ್ಪಟ್ಟಂತವರಾಗಿದ್ದರು. ಅಸಹನೆಯ ಸ್ಥಿತಿಯಲ್ಲಿದ್ದರು. ಒಂದು ರೀತಿಯಲ್ಲಿ ಒಂದು ಸ್ಥಳದಿಂದ ಇನ್ನೊಂದು ಸ್ಥಳಕ್ಕೆ ಸಂಚಾರ ಮಾಡುವಂತ ಸಂಚಾರಿಗಳಾಗಿದ್ದರು. ಕೃಷಿಕರಿಗೂ ಈ ಕುರುಬರಿಗೂ ಹಾಗಾಗಿ ಘರ್ಷಣೆಗಳು ನಡೀತಿತ್ತಂತೆ. ಇಷ್ಟು ಮಾತ್ರವಲ್ಲದೆ, ಮೊದಲನೇ ಶತಮಾನದಲ್ಲಿ ಕುರುಬರು ಬಹಿಷ್ಕಾರಕ್ಕೆ ಒಳಗಾಗಿದ್ದರು. ಆದ್ದರಿಂದಲೇ ಸುವಾರ್ತಿಕ ಲೂಕ ಬರೆಯುವಾಗ ಈ ಕುರುಬರು ಎಲ್ಲಿದ್ದರು? ರಾತ್ರಿಯಲ್ಲಿ ಹೊಲದಲ್ಲಿದ್ದರು ಎಂಬುದಾಗಿ ಉಲ್ಲೇಖಿಸುತ್ತಾರೆ. ಮತ್ತೊಂದು ವಿಷಯ ಏನೆಂದರೆ, ಅನೇಕ ಪಟ್ಟಣದಲ್ಲಿ ಜೀವಿಸುವಂತ ಜನರು ಈ ಕುರುಬ ಸಮುದಾಯದವರನ್ನ ತಮ್ಮ ನಗರದ ಮಿತಿಯೊಳಗೆ ತಡೆಯುವಂತ ಶಾಸನಗಳನ್ನ ಮಾಡಿಕೊಂಡಿದ್ರಂತೆ.
ಇನ್ನೊಂದೆಡೆ ಧಾರ್ಮಿಕ ನಾಯಕರು ಹಾಗೂ ಗಣ್ಯರುಗಳು ಈ ಕುರುಬರು ಅಶುದ್ಧರು, ದೇವರ ದಿನದಲ್ಲಿ ಕೆಲಸ ಮಾಡುತ್ತಾರೆ ಎಂದು ಆರೋಪಿಸಿ ಸಬ್ಬತ್ತಿನವನ್ನು ಆಚರಿಸಬಾರದು, ದೇವರನ್ನು ಆರಾಧಿಸಬಾರದು ಎಂಬಂತ ನಿಷೇಧವನ್ನ ಧಾರ್ಮಿಕ ಜನರು ಹೇರಿದ್ದರಂತೆ. ಜೊತೆಗೆ ಫರಿಸಾಯರು ಈ ಕುರುಬ ಸಮುದಾಯವನ್ನ ತೆರಿಗೆ ವಸೂಲಿಗಾರರೊಂದಿಗೂ ಮತ್ತು ವೇಶ್ಯರೊಂದಿಗೂ ವರ್ಗೀಕರಿಸಿಕೊಂಡು ಧಾರ್ಮಿಕವಾಗಿ ಇವರು ಅಶುದ್ಧರು ಎಂಬುದಾಗಿ ಪರಿಗಣಿಸಿದ್ದರು. ಬೈಬಲ್ನಲ್ಲಿ ಈ ಕುರುಬರ ಬಗ್ಗೆ ಸಕಾರಾತ್ಮಕವಾಗಿ ಬರೆಯಲ್ಪಟ್ಟಿದೆ. ಇಸ್ರಾಯೇಲಿನ ವಿಮೋಚನೆಯ ಕಾಲದಲ್ಲಿ ಬಿಡುಗಡೆಯ ನಾಯಕನಾಗಿ ಮೋಶೆಯು ಒಬ್ಬ ಕುರುಬನಾಗಿದ್ದನು. ಇಸ್ರಾಯೇಲರ ಆದರ್ಶ ಅರಸನಾದಂಥ ದಾವೀದನು ಕೂಡ ಒಬ್ಬ ಕುರುಬನಾಗಿದ್ದನು. ಯೇಸು ಕೂಡ ನಾನೇ ಒಳ್ಳೆ ಕುರುಬ, ನನ್ನ ಕುರಿಗಳು ನನ್ನ ಸ್ವರಕ್ಕೆ ಕಿವಿಗೊಡುತ್ತವೆ. ಒಳ್ಳೆಯ ಕುರುಬನು ಒಳ್ಳೆಯ ಕುರಿಗಳಿಗೋಸ್ಕರ ತನ್ನ ಪ್ರಾಣವನ್ನು ಕೊಡುತ್ತಾನೆ, ತನ್ನ ಸ್ವಂತ ಕುರಿಗಳ ಹೆಸರು ಹಿಡಿದು ಕರೆಯುತ್ತಾನೆ. ಆ ಕುರಿಗಳಿಗೆ ಜೀವವು ಇರಬೇಕೆಂದಲೂ ಅದು ಸಮೃದ್ಧಿಯಾಗಿರಬೇಕೆಂತಲೂ ನಾನು ಬಂದೆನು. ಈ ಹಟ್ಟಿಗೆ ಸೇರದಿರುವಂತ ಅನೇಕ ಬೇರೆ ಬೇರೆ ಕುರಿಗಳಿವೆ, ಅವುಗಳನ್ನು ನಾನು ತರಬೇಕು. ಅವು ನನ್ನ ಸ್ವರಕ್ಕೆ ಕಿವಿಗೊಡುವು, ಆಗ ಒಂದೇ ಹಿಂಡು ಆಗುವು. ಒಬ್ಬನೇ ಕುರುಬನಾಗಿರುವನು. ಯೇಸು ಕ್ರಿಸ್ತನ ಜನದ ಸಂದೇಶ ಮೊದಲು ಕುರುಬರಿಗೆ ಯಾಕೆ ಮುಟ್ಟಿತು ಅಥವಾ ಮೊದಲು ತಲುಪಿತು ಎಂಬಂತ ಪ್ರಶ್ನೆಗೆ ಇಂದಿನ ಸಂದೇಶ ಒಂದು ಉತ್ತರವಾಗಿದೆ. ಯಾಕಂದ್ರೆ ಯೇಸುವಿನ ಜನನ ಯೇಸು ಒಳ್ಳೆಯ ಕುರುಬ ಎಂಬಂತ ಯೇಸುವಿನ ಪಾತ್ರವನ್ನು ಸೂಚಿಸುತ್ತದೆ. ಅದನ್ನೇ ಯೋಹಾನನ ಸುವಾರ್ತೆ 10ನೇ ಅಧ್ಯಾಯದಲ್ಲಿ ನಾನೇ ಒಳ್ಳೆ ಕುರುಬ ಎಂಬಂತ ಯೇಸುವಿನ ಹೇಳಿಕೆ ಕೂಡ ಅದಾಗಿದೆ. ಯೇಸು ಕ್ರಿಸ್ತನ ಜನನದ ಶುಭ ಸಂದೇಶ ಪಾಪಿಗಳು, ಹೊಲಸು, ಬಹಿಷ್ಕರಿಸಲ್ಪಟ್ಟಂತ ತಿರಸ್ಕಾರ ವರ್ಗಕ್ಕೆ ಸೇರಿದ ಜನರಾಗಿದ್ದಂತ ಕುರುಬರಿಗೆ ಸಿಕ್ಕಿತ್ತು. ಅದರಿಂದ ಈ ಕುರುಬರು ಕ್ರಿಸ್ತನ ಜನದ ಶುಭ ಸಂದೇಶವನ್ನು ಹೊಂದಿದರು. ತಳ್ಳಲ್ಪಟ್ಟ ಸಮುದಾಯದಿಂದ ಸಮಾಜದ ಹೊರಗೆ ದೂಡಲ್ಪಟ್ಟಂತ ಜನರಿಗೆ ಶುಭವಾರ್ತೆ ತಲುಪಿತು. ಬೈಬಲ್ನಲ್ಲಿ 12 ಬುಡಕಟ್ಟುಗಳು, ಇಸ್ರಾಯೇಲಿನ 12 ಬುಡಕಟ್ಟುಗಳ ಕುರಿತು ನಾವು ಧ್ಯಾನವನ್ನು ಮಾಡಿದ್ದೇವೆ. ಇಸ್ರಾಯೇಲ್ ಸಮುದಾಯ ಅಥವಾ 12 ಬುಡಕಟ್ಟುಗಳು ಅವು ಕುರಿ ಅಥವಾ ದನಗಳನ್ನು ಮೇಯಿಸುವಂತ ಕುರುಬರಾಗಿದ್ದರು. ಇಸ್ರಾಯೇಲ್ನ ಬುಡಕಟ್ಟು ಜನಾಂಗ ಆಹಾರವನ್ನು ಅರಸಿ ಈಜಿಪ್ಟ್ ದೇಶಕ್ಕೆ ಹೋದಾಗ ಫರೋಹನ ಎದುರು ನಾವು ಕುರಿ ಕಾಯೋ ಕುರುಬರು ಎಂಬುದಾಗಿ ಗುರುತಿಸಿಕೊಂಡಾಗ ಈ ಫರೋಹನ ಇಸ್ರಾಯೇಲನ್ನು ತಿರಸ್ಕರಿಸಿ ಪ್ರತ್ಯೇಕವಾಗಿ ಜೀವಿಸುವಂತ ಅಥವಾ ಜೀವಿಸಲು ಗೋಷೆನ್ ಸೀಮೆಯನ್ನ ಸೀಮಿತ ಮಾಡ್ತಾನೆ. ಅಲ್ಲಿ ಕೂಡ ಇಸ್ರಾಯೇಲ್ ಜನಾಂಗ ತಿರಸ್ಕಾರಕ್ಕೆ, ಅವಮಾನಕ್ಕೆ, ಶೋಷಣೆಗೆ, ದಬ್ಬಾಳಿಕೆಯಲ್ಲಿ ಕಣ್ಣೀರಿಟ್ಟರು. ಇಂಥ ಜನರ ಪರ ದೇವರು ಇಳಿದು ಬರ್ತಾನೆ. ಕುರಿ ಕಾಯುವಂತ ಕುರುಬನಾದ ಮೋಶೆಯನ್ನೇ ವಿಮೋಚನೆಯ ನಾಯಕತ್ವಕ್ಕೆ ಕರೀತಾ ಇದ್ದಾನೆ. ನಮ್ಮ ಸಂದೇಶದ ಕುರುಬರು ಅವರು ಕೂಡ ಸಾಮಾಜಿಕವಾಗಿ ಆರ್ಥಿಕವಾಗಿ ಅವರು ಹೊರಗಿದ್ದಂಥ ಜನ. ಕ್ರಿಸ್ಮಸ್ ಹಬ್ಬ ಅಂದರೆ ಇಂದು ಕೂಡ ಸಾಮಾಜಿಕ ಅಂಚಿಗೆ ತಳ್ಳಲ್ಪಟ್ಟವರ ಕಡೆಗೆ, ಅವಕಾಶ ವಂಚಿತರ ಕಡೆಗೆ ನಾವು ಗಮನ ಹರಿಸುವಂಥದ್ದೇ ಕ್ರಿಸ್ಮಸ್ ಹಬ್ಬ. ಹೊಲದಲ್ಲಿ ಕುರಿಯಿಂಡು ಕಾಯುತ್ತಾ ಇರುವಂಥವರಿಗೆ ದೇವರ ಪ್ರಭೆಯು ಕಾಣಿಸಿತು. ಕ್ರಿಸ್ಮಸ್ ಹಬ್ಬದ ಬೆಳಕು ಕತ್ತಲೆಯಲ್ಲಿದ್ದಂಥ ಜನರಿಗೆ ಪ್ರಕಾಶವಾಗಬೇಕು. ಕತ್ತಲೆಯಲ್ಲಿದ್ದವರಿಗೆ ಬೆಳಕಾಗುವಂಥ ಹಬ್ಬವೇ ಕ್ರಿಸ್ಮಸ್ ಹಬ್ಬ. ಕುರುಬರಿಗೆ ದೇವದೂತರ ಸಂದೇಶದ ಸೂಚನೆಯ ಜೊತೆ ಪಕ್ಕನೆಯ ದೂತರ ಸಂಗಡ ಪರಲೋಕ ಸೈನ್ಯದವರ ಒಂದು ದೊಡ್ಡ ಗುಂಪು ಕಾಣಿಸಿಕೊಂಡು ಮೇಲನ ಲೋಕಗಳಲ್ಲಿ ದೇವರಿಗೆ ಮಹಿಮೆ, ಭೂಲೋಕದಲ್ಲಿ ಮನುಷ್ಯರೊಳಗೆ ಸಮಾಧಾನ, ದೇವರವರಿಗೆ ಹೊಲಿಯುತ್ತಾನೆ ಎಂಬುದಾಗಿ ದೇವರನ್ನ ಕೊಂಡಾಡಿದರು. ಪ್ರೀತಿಯ ದೈವಜನರೇ,
ಯೇಸುವಿನ ಜನನದ ಸಂದರ್ಭದಲ್ಲಿ ಧಾರ್ಮಿಕ ನಾಯಕರು ಈ ಕುರುಬರನ್ನು ಅಶುದ್ಧರು, ಪಾಪಿಗಳು ಎಂದೆನಿಸಿದರು. ಫರಿಸಾಯರು ಕೆಳವರ್ಗಕ್ಕೆ ವರ್ಗೀಕರಿಸಿದರು. ಧಾರ್ಮಿಕ ನಾಯಕರು ಈ ಕುರುಬರಿಗೆ ಸಬ್ಬತ್ತಿನವನ್ನ ಅಡೆತಡೆ ಮಾಡಿದರು, ಆರಾಧನೆಗೆ ಅಡ್ಡಿ ಮಾಡಿದರು. ಅದು ದೇವರು ತನ್ನ ದೂತರನ್ನು ಪರಲೋಕ ಸೈನ್ಯವನ್ನು ಕೂಡ ಎಲ್ಲಿಗೆ ಕಳುಹಿಸುತ್ತಾನೆ ಎಂಬುದಾಗಿ ಹೇಳುವ ಹೊಲದಲ್ಲಿ, ರಾತ್ರಿಯ ಸಂದರ್ಭದಲ್ಲಿ ಹೊಲಕ್ಕೆ ಕಳುಹಿಸುತ್ತಾನೆ. ಪ್ರೀತಿಯ ಸಭೆಯವರೇ, ಸಮಾಜದ ಹೊರಗಿದ್ದಂಥ ಕುರುಬರಿಗೆ ದೇವದೂತರೊಂದಿಗೆ, ದೇವರ ಸೈನ್ಯದೊಂದಿಗೆ ಆರಾಧಿಸುವಂತಹ ಹಬ್ಬ. ಸಬ್ಬತ್ಗೆ ಅಡ್ಡಿ ಮಾಡದಂಥ ಜನರಿರಬಹುದು, ಸಮಾಜದ ಹೊರಗೆ ತಳ್ಳಲ್ಪಟ್ಟವರಾಗಿರಬಹುದು. ಆರಾಧನೆ ದೇವರು ಏರ್ಪಾಡು ಮಾಡ್ತಾನೆ. ದೇವರನ್ನು ಆರಾಧಿಸುವಂಥವರು ಇಂಥವರೇ ಆಗಿರಬೇಕೆಂಬುದಾಗಿ ಬೈಬಲ್ ಬರೆಯಲ್ಪಟ್ಟಿದೆ. ಮುಂದುವರಿಸಿ ಕುರುಬರು 2ನೇ ಅಧ್ಯಾಯ, ಲೂಕನು ಬರೆಸುವಂತಹ 15ನೇ ಅಧ್ಯಾಯದಲ್ಲಿ, ನಾವು ಈಗಲೇ ಬೆತ್ಲೆಹೇಮಿಗೆ ಹೋಗೋಣ, ತಡ ಮಾಡೋದು ಬೇಡ. ರಾತ್ರಿಯಲ್ಲಿಯೇ ಗೋದಲಿಯಲ್ಲಿ ಮಲಗಿರುವಂತಹ ಕ್ರಿಸ್ತನನ್ನ ಕಾಣಲು ಪ್ರಯತ್ನಿಸಿದರು. ಯೇಸು ಕಂದನನ್ನ ನೋಡಿ ಬಹಳವಾಗಿ ಸಂತೋಷಪಟ್ಟು ಕ್ರಿಸ್ತನನ್ನ ಆರಾಧಿಸಿದರು. ಆರಾಧನೆ ದೇವಾಲಯದಲ್ಲಿ ಮಾತ್ರ ಅಲ್ಲ, ಗೋದಲಿಯಲ್ಲಿ ದುರ್ವಾಸನೆ ಇತ್ತು, ದನಗಳ ಗಂಜಲು ಇತ್ತು. ಅಂತ ಗೋದಲಿಯಲ್ಲಿ ಕೂಡ ಕ್ರಿಸ್ತನು ಆರಾಧಿಸಲ್ಪಟ್ಟನು. ಇಂದು ಕುರುಬರಂತೆ ಎಲ್ಲಿ ಭಯಭೀತ ಜನರಿದ್ದಾರೋ, ಭಯಭೀತ ಸಮುದಾಯದವರಿದ್ದಾರೋ, ಕತ್ತಲೆಯಲ್ಲಿ ಜೀವಿಸುತ್ತಿದ್ದಾರೋ, ಆರಾಧನೆಗಳಿಗೆ ಅಡೆತಡೆಗಳಿದೆಯೋ, ಸಮಾಜದಿಂದ ಹೊರಗುಳಿಯಲ್ಪಟ್ಟ ಸ್ಥಿತಿಯಲ್ಲಿದ್ದಾರೋ, ಅಂಥವರನ್ನ ಗುರುತಿಸಿ ಅಲ್ಲಿ ಆರಾಧಿಸಬೇಕಾಗಿದೆ. ದೇವರು ತನ್ನ ದೂತರನ್ನು, ಸೈನ್ಯವನ್ನು ಹೊಲಕ್ಕೆ ಕಳಿಸಿದಂತೆ ನಮ್ಮನ್ನು ಕೂಡ ದೇವರು ಕಳಿಸುವನಾಗಿದ್ದಾನೆ. ತನ್ನ ಸೈನ್ಯವನ್ನೇ ಕಳಿಸಿದ ದೇವರು ಇಂದು ನಮ್ಮನ್ನು ಕೂಡ, ನಿಮ್ಮನ್ನು ಕೂಡ ಇಂಥ ಹೊಲಕ್ಕೆ ಅಥವಾ ದುಡಿಯುವಂತ, ಪರಿಶ್ರಮ ಪಡುವಂತ, ಬೆವರು ಸುರಿಸುವಂತ ಜನರನ್ನ ನೋಡಿ ಅಲ್ಲಿ ಆರಾಧಿಸಲು ದೇವರು ನಿಮ್ಮನ್ನು ಕರೆಯುತ್ತಾ ಇದ್ದಾನೆ. ಕುರುಬರ ಕಡೆಗೆ ಕ್ರಿಸ್ಮಸ್ ಹಬ್ಬದ ಸಂದೇಶ, ನಾನೇ ಒಳ್ಳೆ ಕುರುಬ ಎಂಬಂತ ಮಹತ್ವವನ್ನು ಕ್ರಿಸ್ಮಸ್ ಹಬ್ಬ ಸಾರುತ್ತದೆ. ಸ್ನಾನಿಕನಾದನ ಯೋಹಾನನು ಹೇಳಿದಂತೆ, ಅಗೋ ದೇವರು ನೇಮಿಸಿದ ಯಜ್ಞದ ಕುರಿಮರಿ, ಲೋಕದ ಪಾಪವನ್ನು ನಿವಾರಣೆ ಮಾಡುವಂತ ಯೇಸು, ಅಂತ ಕುರಿಮರಿಯಾದಂಥ ಲೋಕದ ಪಾಪವನ್ನು ನಿವಾರಣೆ ಮಾಡುವುದಕ್ಕೋಸ್ಕರವೇ ಆತನು ಈ ಲೋಕಕ್ಕೆ ಧರೆಗೆ ಇಳಿದನು. ಕ್ರಿಸ್ಮಸ್ ಹಬ್ಬ ಈ ಕುರುಬರ ಹಿನ್ನೆಲೆಯಲ್ಲಿ ನಾನು ಮುಕ್ತಾಯ ಮಾಡ್ತೇನೆ. ಸಮುದಾಯದ ಹೊರಗೆ ಹಟ್ಟಲ್ಪಟ್ಟಂತ, ಅಂಚಿಗೆ ತಳ್ಳಲ್ಪಟ್ಟಂತ ಸಮುದಾಯದವರನ್ನು ನಾವು ಗುರುತಿಸಬೇಕು. ಕತ್ತಲೆಯಲ್ಲಿದ್ದಂಥ ಜನರಿಗೆ ದೇವರ ಪ್ರಕಾಶ ಹೊಳೆದಂತೆ ಬೇರೆ ಬೇರೆ ಸ್ಥಿತಿಗತಿಗಳಲ್ಲಿ ಕತ್ತಲೆಯಲ್ಲಿರುವಂಥ ಜನರಿಗೆ ನಾವು ಬೆಳಕು ಹಾಕೋಣ. ಕ್ರಿಸ್ಮಸ್ ಹಬ್ಬ ಅದು ಬೆಳಕಿನ ಹಬ್ಬ. ನಮಗೆ ಮಾತ್ರವಲ್ಲ, ಕತ್ತಲೆಯಲ್ಲಿರುವಂಥವರಿಗೆ, ಇತರರಿಗೂ ಕೂಡ ನಾವು ಬೆಳಕಾಗಿ ಜೀವಿಸೋಣ. ಈ ಕ್ರಿಸ್ಮಸ್ ಹಬ್ಬ ನಮಗೆ ಹೊಸ ಆಶೀರ್ವಾದವನ್ನು ತರಲಿ. ಆಮೇನ್. ಥ್ಯಾಂಕ್ ಯು.